70 ಡೆತ್ಸ್ ನಂಬೋಕೆ ಆಗ್ತಿಲ್ಲ. ಇಷ್ಟೊಂದು ಡೆತ್ಸ್ ಆಗಿದ್ರು ಅದು ನಮಗ್ ಗೊತ್ತಾಗಿಲ್ಲ ಅನ್ನೋದು ಮೀಡಿಯಾದವ್ರಿಗೆ ಏನಾದ್ರೂ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಾರೆ. ಇಲ್ಲ ಸರ್, ಇದು ಯಾರಿಗೂ ಗೊತ್ತಾಗಲ್ಲ. ಈವನ್ ರಾಘವೇಂದ್ರ ಕೇಸ್ ತಂದಿಲ್ಲ ಅಂತಿದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ. ಒಂದೇ ಊರಲ್ಲಿ ಅಷ್ಟು ಡೆತ್ಸ್ ಆಗಿದ್ರೆ ಯಾರಿಗಾರು ಡೌಟ್ ಬಂದಿರೋದು. ಆದರೆ ಅಷ್ಟೂ ಜನ ಅದೇ ಗೆಸ್ಟ್ ಹೌಸ್ ಸ್ಟೇ ಮಾಡಿ ಊರಿಗೆ ಹೋದ್ಮೇಲೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರೆಲ್ಲ ಮದುವೆ ಆಗಿರೋರು. ಯೂಶುವಲ್ ಆಗಿ ಮದುವೆ ಆದವ್ರಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಯಾರಾದರೂ ಸೂಸೈಡ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ಇದೇ ಪ್ರಾಬ್ಲಮ್ಗೇನೋ ಅಂತ ಅನ್ಕೊಳ್ತಾರೆ. ಇದೇ ಥರನೇ ಸರ್ ಈ ಎಲ್ಲ ಕೇಸ್ಗಳಲ್ಲೂ ಆಗಿರೋದು. ಎಸ್, ನೀವು ಹೇಳ್ತಾ ಇರೋದ್ರಲ್ಲೂ ಲಾಜಿಕ್ ಇದೆ. ಆಫೀಸರ್ಸ್ ಹೇಳಿ, ಈಗ ಏನ್ ಮಾಡೋದು? ಸರ್, ಆ ಗೆಸ್ಟ್ ಹೌಸ್ ನ ಫಸ್ಟ್ ಸೀಸ್ ಮಾಡಬೇಕು. ಆ ಗೆಸ್ಟ್ ಹೌಸ್ ನ ಸೀಸ್ ಮಾಡೋಕೆ ಕಾರಣ ಏನ್ರಿ ಕೊಡ್ತೀರಾ? ಅಲ್ಲಿ ದೆವ್ವ ಇದೆ ಅಂತ ಹೇಳಿದ್ರೆ ಹೇಳಿ ಕೇಳಿ ಅವನು ಕಾರ್ಪೊರೇಟರ್ ಪೊಲಿಟಿಕಲ್ ಪ್ರೆಷರ್ ತಂದು ಎನ್ಕ್ವೈರಿನ ನಿಲ್ಲಿಸ್ಬಿಡ್ತಾನೆ. ಆಮೇಲೆ ಕೇಸ್ ಹಳ್ಳ ಹಿಡಿಯುತ್ತೆ. ಪಕ್ಕ ಎವಿಡೆನ್ಸ್ ರೆಡಿ ಮಾಡ್ಕೊಂಡೆ ಅವನನ್ನ ಟಚ್ ಮಾಡಬೇಕು. ಹೌದು ಸರ್. ಅನಂತು ಸರ್ ಸತ್ತಿರೋ ಅಷ್ಟು ಜನಗಳ ಡೀಟೇಲ್ಸ್ ರೆಡಿ ಮಾಡಿದ್ದೀನಿ. ಬಟ್ ಚಾಲೆಂಜಿಂಗ್ ವಿಷಯ ಏನು ಅಂದ್ರೆ ಸತ್ತಿರೋರು ಬೇರೆ ಬೇರೆ ಊರವರು. ಹಾಗಾದ್ರೆ ಟೀಮ್ ಮಾಡ್ಕೊಳ್ಳಿ. ಒಂದೊಂದು ಟೀಮು 2-3 ಊರುಗಳಿಗೆ ವಿಸಿಟ್ ಮಾಡಬೇಕು. ಯಾರಿಗೆ ಏನೇ ಕ್ಲೂ ಸಿಕ್ಕಿದ್ರು ಇಮಿಡಿಯೇಟ್ ಆಗಿ ಪೃಥ್ವಿ ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಏನಂತೀರಿ? ಗುಡ್. ಮಿಸ್ಟರ್ ಪೃಥ್ವಿ ಸರ್, ಐ ಆಮ್ ಅಫಿಷಿಯಲಿ ಹ್ಯಾಂಡಿಂಗ್ ಓವರ್ ದಿಸ್ ಕೇಸ್ ಟು ಯು. ಎಸ್ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕೃಷ್ಣಪ್ಪ, ಬಂದೆ. ನಾನು ಫೋನ್ ಮಾಡಿದ್ದಲ್ಲ, ನೀವೇನಾ? ಹೌದು ಸರ್. ಬನ್ನಿ. ಸರಿ ಅವರೇ, ನಾನೇ ಸರ್ ಕೃಷ್ಣಪ್ಪ. ಬನ್ನಿ ಒಳಗೆ ಕೂತ್ಕೊಳ್ಳಿ ಸರ್. 1 ನಿಮಿಷ ಬಂದೆ. ಪೊಲೀಸ್ನವ್ರು ಬಂದಿದ್ದಾರೆ. ಬಾ. ನಾನು ಬರೋಲ್ಲ, ನೀವೇ ಹೋಗಿ. ಸರಿ. ಮೇಘ್ನಾ, ಚರಣ್, ಸರ್ ಹೇಳಿ. ಇದೆಲ್ಲ ಹೇಗಾಯ್ತು ಸರ್? ಯಾಕಾಯ್ತು ಹೇಗಾಯ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು ಏನಾಗಿತ್ತು ಅಂತ ನನ್ನ ಹತ್ರ ಹೇಳಿದಿದ್ರೆ ನನ್ನ ಪ್ರಾಣನಾದರೂ ಕೊಟ್ಟು ಅವನ್ನ ಕಾಪಾಡ್ತಿದ್ದೆ. ಆದರೆ ಯಾರಿಗೂ ಹೇಳ್ದೆ ಹೋಗ್ಬಿಟ್ಟ. ನಿಮಗೆ ಚಿಕ್ಕಮಂಗ್ಳೂರಲ್ಲಿ ನಡೆದ ಘಟನೆ ಬಗ್ಗೆ ಏನು ಹೇಳಲಿಲ್ವಾ? ಚಿಕ್ಕಮಂಗ್ಳೂರಾ? ಹಾಂ. ಚಿಕ್ಕಮಂಗ್ಳೂರ್ಗೆ ಯಾವತ್ತು ಹೋಗಿದ್ದ ಅವನು? ಚರಣ್ ಮತ್ತೆ ಅರ್ಚನಾ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದ ವಿಷಯ ನಿಮಗೆ ಗೊತ್ತಿಲ್ವಾ? ಅರ್ಚನಾ? ಯಾರದು? ಅರ್ಚನಾ ನಿಮ್ಮ ಚರಣ್ ಅವ್ರ ಹೆಂಡತಿ ಅಲ್ವಾ? ಚರಣ್ ಮದುವೆನೇ ಆಗಿಲ್ಲ. ಇನ್ನು ಹೆಂಡತಿ ಎಲ್ಲಿಂದ? ನನ್ನ ಹೆಸರು ಚರಣ್ ಅಂತ. ಇವಳು ನನ್ನ ವೈಫ್ ಅರ್ಚನಾ. ಒಂದು ನಿಮಿಷ ಬಂದೆ ಸರ್. ಅನಂತು ಸರ್. ಅರ್ಚನಾ, ಯಾರು? ನಾನು ಚಿಕ್ಕಮಂಗ್ಳೂರು ಇನ್ಸ್ಪೆಕ್ಟ್ರು ಪೃಥ್ವಿ ಮಾತಾಡ್ತಾ ಇರೋದು. ಎಲ್ಲಿದ್ದೀರಾ? ಮನೇಲಿದ್ದೀನಿ ಸರ್. ಯಾವ ಮನೇಲಿದ್ದೀರಾ? ಅದು ನಾನು ಇಲ್ಲಿ ಚರಣ್ ಮನೇಲಿದ್ದೀನಿ. ಅರ್ಜೆಂಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕಲ್ಲ. ನಾನು ಯಾರನ್ನೂ ಮೀಟ್ ಮಾಡೋ ಪರಿಸ್ಥಿತಿಲಿ ಇಲ್ಲ ಸರ್. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್. ನೋಡಿ, ನಾನು ನಿಮ್ಗೆ ಏನು ಪ್ರಾಬ್ಲಮ್ ಕೊಡೋದಿಲ್ಲ. ಐ ಪ್ರಾಮಿಸ್ ಯು. ಲೊಕೇಶನ್ ಶೇರ್ ಮಾಡ್ತೀನಿ ಸರ್. ಪೃಥ್ವಿ, ನಾನು ಹಾಸ್ಪಿಟ್ಲಿಗೆ ಹೊರಡ್ಬೇಕು. ಲೇಟ್ ಆಗತ್ತೆ, ನಾನು ಹೊರಡ್ತೀನಿ. ಯಾಕೆ ಅರ್ಚನಾ ಮನೆಗೆ ಬರಲ್ವಾ? ಇಲ್ಲ, ಪೇಷಂಟ್ಸ್ ಎಲ್ಲ ವೇಟ್ ಮಾಡ್ತಿರ್ತಾರೆ, ಅದಕ್ಕೆ. ಹಾಂ, ನಾನೇ ಒಂದು ವೇ ಡ್ರಾಪ್ ಮಾಡ್ತೀನಿ. ಲೆಟ್ಸ್ ಗೋ. ಸರ್, ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಇದೆ ಮನೆ. ಮೇಡಮ್, ಮೇಡಮ್, ಸರ್ ಡೋರ್ ಓಪನ್ ಆಗಿದೆ. ಅರ್ಚನಾ. ಮೇಡಮ್, 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 ಸರ್, 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 ದಯವಿಟ್ಟು ನನ್ನ ಕ್ಷಮಿಸಿ.
ಚರಣ್ ಸಾಕೆ ನಾನೇ ಕಾರಣ. ಅವನ ಮಾತನ್ನ ನಾನು ಕೇಳಿದ್ರೆ ಇವತ್ತು ಅವ್ನು ಬದುಕಿರ್ತಿದ್ದ. ತಪ್ಪು ಮಾಡಿಬಿಟ್ಟೆ. ಚರಣ್ ಇಲ್ಲದೆ ಒಂದೊಂದು ದಿನ ಕಳೆಯೋದು ನನಗೆ ಭಾರ ಅನಿಸ್ತಿದೆ. ನನಗೆ ನಿಜವಾಗ್ಲೂ ಬದುಕೋ ಆಸೆ ಇಲ್ಲ. ನನ್ನ ಸಾಗೆ ನಾನೇ ಕಾರಣ. ನನಗೆ ಕ್ಷಮಿಸಿ ಸರ್. ಈ ಅರ್ಚನಾ ಸೂಸೈಡ್ ಬಗ್ಗೆ ನಿನಗೇನಾದರೂ ಡೌಟ್ ಇದೆಯಾ? ಡೌಟಾ? ಇಲ್ವಲ್ಲ, ಯಾಕೆ? ನಮ್ಮನ್ನ ಕರೆದು ಸೂಸೈಡ್ ಮಾಡ್ಕೊಳ್ಳೋದು ಅಂದರೆ ಏನರ್ಥ? ಬಟ್ ಅವಳೇ ಡೆತ್ ನೋಟ್ ಬರೆದಿಟ್ಟಿದ್ದಾಳಲ್ಲ. ಒಟ್ಟು 70 ಜನದಲ್ಲಿ ಯಾರೂ ಡೆತ್ ನೋಟ್ ಬರೆದಿಟ್ಟಿಲ್ಲ. ಸೊ ಐ ಫೀಲ್ ಅವಳೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಅವರಿಬ್ರು ಗಂಡ ಹೆಂಡತಿ ಅಂತ ಯಾಕೆ ಹೇಳ್ಕೊಂಡ್ರು ಗೊತ್ತಾಗ್ತಾ ಇಲ್ಲ. ಸೊ ನಾಳೆ ಯಾರನ್ನ ಎನ್ಕ್ವೈರಿ ಮಾಡ್ತಿದ್ದೀರಾ? ದಿವ್ಯಾ ಅಂತ, ಫಿಲ್ಮ್ ಆಕ್ಟ್ರೆಸ್. ಯಾಕೆ ಸರ್ ಗಣೇಶ್ ಬಗ್ಗೆ ಈಗ ಕೇಳ್ತಿದ್ದೀರಾ? ಹೇಳ್ತೀನಿ, ಆದರೆ ನೀವು ಯಾಕೆ ನಿಮ್ಮ ಹಸ್ಬೆಂಡ್ ಡೆತ್ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ? ನನಗೆ ಯಾರ ಮೇಲೂ ಅನುಮಾನ ಬರಲಿಲ್ಲ ಸರ್, ಅದಕ್ಕೆ ಕೊಡಲಿಲ್ಲ. ನೀವು ಚಿಕ್ಕಮಂಗ್ಳೂರಿಗೆ ಹೋದ್ಮೇಲೆ ಏನಾಯಿತು, ಯಾಕೆ ಹೋದ್ರಿ, ಎಲ್ಲ ಮುಚ್ಚು ಮರೆ ಇಲ್ಲದೆ ಡೀಟೇಲ್ ಆಗಿ ಹೇಳಿ. ಹೇಳ್ತೀನಿ ಸರ್. ನಾನೊಬ್ಳು ಆರ್ಟಿಸ್ಟ್. ನಾನು ಗಣೇಶು ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಆ ಸಿನಿಮಾ ಮುಗಿಯೋದ್ರೊಳಗೆ ಇಬ್ರಿಗೂ ಫ್ರೆಂಡ್ಶಿಪ್ ಆಯಿತು. ಅಲ್ಲಿಂದ ಇಬ್ಬರು 1 ವರ್ಷ ಲಿವಿಂಗ್ ಟುಗೆದರಲ್ಲಿದ್ವಿ. PG ಬಿಟ್ಟು ಬಂದಿದ್ದೆ ದೊಡ್ಡ ತಪ್ಪಾಗೋಯ್ತು ಸರ್. ಯಾಕಂದರೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ. ಅದಕ್ಕೆ ಗಣೇಶ್ ಒಂದಿನ ಮಗು ಗ್ರೋತ್ ಎಲ್ಲ ಚೆನ್ನಾಗಿದೆ, ಇನ್ನೊಂದು ತಿಂಗಳು ಬಿಟ್ಕೊಂಡು ಚೆಕಪ್ಗೆ ಬನ್ನಿ. ಡಾಕ್ಟರ್, ಅದು ಸ್ವಲ್ಪ ಪರ್ಸ್ನಲ್ ಮಾತಾಡಬೇಕಾಗಿತ್ತು. ಪರವಾಗಿಲ್ಲ, ಹೇಳಿ. ಅದು ಅಬಾರ್ಷನ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಅಭಾಷನ್ನ ಯಾಕೆ? ನಮಗಿನ್ನೂ ಮದುವೆ ಆಗಿಲ್ಲ ಡಾಕ್ಟರ್, ಅದಕ್ಕೆ. ಸೊ ಅಬಾರ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡಿ ಪ್ಲೀಸ್. ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ರೀ. ಫಸ್ಟ್ ಇಲ್ಲಿಂದ ಎದ್ದೋಗಿ. ಇನ್ನೊಂದ್ಸಲ ನಮ್ಮ ಹಾಸ್ಪಿಟ್ಲ್ ಕಡೆ ತಲೆನೂ ಹಾಕ್ಬೇಡಿ. ನಾವು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ನನಗೆ ಅಬೋಷನ್ ಮಾಡಲ್ಲ ಅಂತ ಹೇಳಿಬಿಟ್ರು ಸರ್. ಕೊನೆಗೆ ಗಣೇಶ್ ಒಂದಿನ ದಿವ್ಯಾ, ದಿವ್ಯಾ, ಹೇ ದಿವ್ಯಾ, ಏನ್ ಗಣೇಶ್? ನಾನು ಒಂದು ಆಸ್ಪತ್ರೆ ನೋಡಿದ್ದೀನಿ, ಎಂಕ್ವೈರಿನೂ ಮಾಡಿದ್ದೀನಿ. ಅಲ್ಲಿ ಅಬೋರ್ಷನ್ ಮಾಡ್ತಾರಂತೆ. ಎಲ್ಲಿ? ಚಿಕ್ಕಮಗಳೂರು. ಅಷ್ಟು ದೂರ ಎಲ್ಲ ಬೇಡ. ಯಾರಿಗಾದ್ರೂ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ನೋಡು, ನಾವು ಹೀಗೆ ಒಂದೊಂದು ಹಾಸ್ಪಿಟಲ್ ತಿರುಗ್ತಾ ಇದ್ರೆ ಮಗುನೇ ಹುಟ್ಬಿಡುತ್ತೆ ಅಷ್ಟೇ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಯಾಕಂದ್ರೆ ದಿನ ಕಳೆದಷ್ಟು ನನ್ನ ಹೊಟ್ಟೆ ಭಾರ ಆಗ್ತಾ ಇತ್ತು. ಬೆಳೆಯೋ ಮಗುನ ತಡೆಯೋಕ್ಕಾಗಲ್ವಲ್ಲ ಸರ್. ಅದಕ್ಕೆ ನಾವು ನೆಕ್ಸ್ಟ್ ಡೇನೇ ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ವಿ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಆ ಹಾಸ್ಪಿಟ್ಲು ಕ್ಲೋಸ್ ಆಗಿ 3 ವರ್ಷ ಆಗಿತ್ತು ಅಂತ. ಆ ಆಸ್ಪತ್ರೆ ಹೆಸರೇನು? ಗಣಿ, ನಿನ್ನ ಯಾರೋ ಮಿಸ್ಗೈಡ್ ಮಾಡಿದಾರೆ ಅನ್ಸುತ್ತೆ. ಸರಿಯಾಗಿ ಕೇಳ್ಕೊಂಡು ಬರೋದಲ್ವಾ? ಇಷ್ಟೊತ್ತಲ್ಲಿ ನಾವು ಎಲ್ಲಿ ಹೋಗೋದು? ಇಲ್ಲಮ್ಮ, ಇದೇ ಹಾಸ್ಪಿಟ್ಲು. ನಾನು ಯಾಕೆ ತಿಳ್ಕೊಂಡಿದ್ದೀನಿ. ಹಲೋ, ಏನು ಸರ್, ಅಬೋಷನ್ ಮಾಡಿಸ್ಬೇಕಾ? ಏಯ್, ಯಾರ್ರೀ ನೀವು? ಹೋಗ್ರಿ. ಪರವಾಗಿಲ್ಲ, ಹೇಳಿ ಸರ್, ಬೇಕಿದ್ರೆ ಹೆಲ್ಪ್ ಮಾಡ್ತೀನಿ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಬೆಳಗ್ಗೆ ನಾನು ನಿಮ್ಮನ್ನ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮ್ಮ ಕೆಲಸ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ಆಂಟನಿ ಕಾಟೇಜ್ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅಲ್ಲಿ ಗೋಪಾಲಯ್ಯ ಅಂತ ಒಬ್ರು ಮ್ಯಾನೇಜರ್ ಇರ್ತಾರೆ. ಅವ್ರಿಗೆ ಮಂಜುನಾಥ್ ಕಳಿಸಿದ್ದು ಅಂತ ಹೇಳಿ. ಇವತ್ತು ನೀವು ಅಲ್ಲೇ ಸ್ಟೇ ಮಾಡಿ, ಬೆಳಗ್ಗೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಆವತ್ತು ರಾತ್ರಿ ನಾವು ಆ ಗೆಸ್ಟ್ ಹೌಸಲ್ಲೇ ಸ್ಟೇ ಆದ್ವಿ. ಅಲ್ಲಾಗಿದ್ದ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ನನಗೀಗಲೂ ಭಯ ಆಗುತ್ತೆ ಸರ್.